ಇಷ್ಟೊತ್ತಂಗ ನಿಂತಿದೆಯಾ? ಆಗ್ತಾ ಇದೆಯಾ? ಹಾಂ ಮುಂಜಾನೆ ಆಗ್ತಾಯಿದೆ. ಇವರು ತರೀಕೆರೆ ನಗರದ ಗಿರಿನಗರದ ವಾರ್ಡಲ್ಲಿ 6ನೇ ಕ್ರಾಸಲ್ಲಿರೋ ಅಂಥ ರಾಮಕೃಷ್ಣಪ್ಪ ಅವರು ಸೊಸೆಯವರು ಅನಿವಾರ್ಯ ಕಾರಣದಿಂದ ಮನೆಯಲ್ಲಿ ಕಲಹ ಆಗಿ ಇವರ ಜೀವನ ಕೊನೆಯ ದಿನಗಳು ಕಷ್ಟ ಸಾಧ್ಯ ಆಗಿರೋದ್ರಿಂದ ಇವರು ಸಂತಾನವಾಣಿಗೆ ಹೋಗಿ ನಮ್ಮರಿಗೆ ಈ ಥರ ಒಂದು ಸಹಾಯ ಮಾಡಿರಿ ಅಂದಾಗ ಅವರು ನಮ್ಮನ್ನು ಕರೆಸಿ ಇದು ಮಾಡಿದ್ರು. ಅದಕ್ಕೋಸ್ಕರ ಒಳ್ಳೆ ಉತ್ತಮವಾಗಿರೋ ಅಂಥ ಹತ್ತಿರದಲ್ಲಿರೋ ಅಂಥ ಒಂದು ವೃದ್ಧಾಶ್ರಮಕ್ಕೆ ಇವರನ್ನು ಸೇರಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡು ತರೀಕೆರೆ ಜನರಲ್ ಹಾಸ್ಪಿಟ್ಲ ಹಿರಿಯ ವೈದ್ಯಾಧಿಕಾರಿಗಳಾದಂಥ ಮಾನ್ಯ ಶ್ರೀ PM ಡಾಕ್ಟರ್ ದೇವರಾಜ್ ಸಾಹೇಬ್ರವರಿಗೆ ನಾವು ನಿಮ್ಮ ವಾಹನನ ನಮಗೆ ಕಲ್ಪಿಸ್ಕೊಡಿ ಅಂತಂದಾಗ ಅವರು 2 ಮಾತಿಂದಲೇ ನಾವು ಇರೋದೇ ಸೇವೆಗೋಸ್ಕರ, ಇಂಥ ಸೇವೆ ಎಷ್ಟಾದರೂ ಕೂಡ 24 ಗಂಟೆ ನಾವು ಸೇವೆ ಸಲ್ಲಿಸೋಕ್ಕೆ ಸಿದ್ಧ, ಈ ಥರ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ಅಂಥೇಳಿ ಅವರು ಇವತ್ತು ನಮಗೆ ವಾಹನನ ಸೇವೆಗೆ ಕಲ್ಪಿಸ್ಕೊಡೋದ್ರ ಮೂಲಕ ಇಂಥರ ವೃದ್ಧರಿಗೆ ಅನಾಥರಿಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಈ ತರೀಕೆರೆ ಭಾಗದ ಮಹಾಜನತೆಯ ಪರವಾಗಿ ಡಾಕ್ಟರ್ ದೇವರಾಜ್ ಸಾಹೇಬ್ರವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀನಿ. ಇದೇ ರೀತಿಯೂ ಕೂಡ ಅವರು ನನಗೆ ಹೇಳ್ತಾಯಿದ್ರು, 24 ಗಂಟೆ ಯಾವುದೇ ರೀತಿ ಒಂದು ಕೆಲಸ ಇದು ಕಷ್ಟ ಸಾಧ್ಯ ಇದ್ದವರಿಗೆ ಕರ್ಕೊಂಡು ಬಂದರೆ ಹಾಸ್ಪಿಟ್ಲಿಗೆಲ್ಲ ನಾವು ಚಿಕಿತ್ಸೆ ಕೊಡೋಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರ್ತೀವಿ. ಸೇವೆನೇ ನಮ್ಮ ಗುರಿ ಅನ್ನೋದನ್ನು ಅವರು ಹೇಳಿ ಈ ನಮ್ಮ ತರೀಕೆರೆ ಜನರಲ್ ಹಾಸ್ಪಿಟ್ಲಿಗೆ ಮಾದರಿ ಡಾಕ್ಟ್ರಾಗಿ ಇವತ್ತು ರಾಜ್ಯದಲ್ಲಿ ಅವರು ಹೆಸರಾಗ್ತಿದ್ದಾರೆ. ಯಾಕೆ ಅಂತಂದರೆ ಇದನ್ನು ತುಂಬ ಸಾರ್ವಜನಿಕರು ಗಮನಿಸಿದ್ದಾರೆ. ಪ್ರತಿ ದಿವಸ ಯಾವ್ಯಾವ ವೈದ್ಯರು ಎಲ್ಲಿ ಲಭ್ಯ ಇರ್ತಾರೆ, ಯಾವ ರೀತಿ ಲಭ್ಯ ಇರ್ತಾರೆ ಅನ್ನೋದನ್ನು ಕೂಡ ನಮ್ಮ ರಾಜ್ಯದಾಗೆ ನಾವೆಲ್ಲೂ ನೋಡಿಲ್ಲ. ಇವತ್ತು ಸಾವಿರಾರು ಮೊಬೈಲ್ಗಳೊಳಗೆ ಈ ಒಂದು ವಿಚಾರ ತಿಳಿದು ಹಲವಾರು ಬಡ ರೋಗಿಗಳಿಗೆ ಅನುಕೂಲ ಆಗ್ತಾಯಿದೆ. ಇದೆಲ್ಲ ಮಾನ್ಯ ಡಾಕ್ಟರ್ ದೇವರಾಜ್ ಸಾಹೇಬ್ರಿಂದ ಸಾಧ್ಯ ಆಗ್ತಿದೆ ಅಂತೇಳಿ ನಾನು ಭಾವಿಸಿ ಅವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನ ಅವರಿಗೆ ತಿಳಿಸ್ತಾ ಇದ್ದೇನೆ. ಇವರು ಅಜ್ಜಾರು ಹೇಳಿದರು 84 ವರ್ಷ ಅಂತೇಳ್ಬಿಟ್ಟು. ಮತ್ತು ಅವ್ರ ಸೊಸೆ ಇವರು ಸಾಂತ್ವನ ಕೇಂದ್ರಕ್ಕೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ರೆ ಅಲ್ಲಿಂದ ಸಮಾಜ ಕಾರ್ಯಕರ್ತರಾದ ನಮ್ಮ ಅವರು TGM ಅಂತಲೇ ಇಲ್ಲಿ ಹೆಸರುವಾಸಿ TG ಮಂಜಣ್ಣ ಅಂತ ಭಾಳಷ್ಟು ರೋಗಿಗಳು ವಯಸ್ಸಾದವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರೆ ಕಷ್ಟದವರಿಗೆ ಭಾಗಿಯಾಗಿದ್ದಾರೆ. ಆ ಅಮ್ಮ ಒಪ್ಕೊಳ್ಳೋದಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚಿಕಿತ್ಸೆ ಕೊಡ್ತೀವಮ್ಮ. ನಿಮಗೆ ನೋಡ್ಕೊಳಕ್ಕಾಗೋಲ್ಲ, ಕಷ್ಟ ಆಗ್ತಿದೆ, ಮಗ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತೆಲ್ಲ ಹೇಳಿರೋದ್ರಿಂದ ಈಗ ಮನುಷ್ಯ ಸಾಯಬೇಕಾದ್ರೂ ಕೂಡ ಒಂದು ಘನತೆ ಗೌರವದಲ್ಲಿ ಸಾಯಬೇಕು ಅಂತ ಇದೆ. ಹಾಗಾಗಿ ವಯಸ್ಸಾದವರು ಕೂಡ ಅವರು ಇರುವಂಥ ಸಂಧ್ಯಾ ಕಾಲನ ಗೌರವಯುತವಾಗಿ ಕಳೀಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಅವರಿಗೆ ವೃದ್ಧಾಶ್ರಮಕ್ಕೆ ಹೋಗೋದಕ್ಕೆ ತರೀಕೆರೆ ಸಾರ್ವಜನಿಕ ಆಸ್ಪತ್ರೆ ಸಹಾಯ ಮಾಡ್ತಾಯಿದೆ. ಏಕೆಂತೇಳಿದರೆ ನಾವು ಆಸ್ಪತ್ರೆಗಳಲ್ಲಿ ಇದ್ದು ನೋಡಿಸ್ಕೊಳಕ್ಕಾದ್ರೆ ನೋಡ್ಕೊಡ್ತೀವಿ, ಇವ್ರಿಗೆ ಆಗ್ತಾ ಇಲ್ಲ ಅನ್ನೋದ್ರಿಂದ ವೃದ್ಧಾಶ್ರಮಕ್ಕೆ ಕಳಿಸ್ಕೊಡೋದಕ್ಕೆ ಸಾರ್ವಜನಿಕ ಆಸ್ಪತ್ರೆಯಿಂದ ಇವರಿಗೆ ವಾಹನ ಸೌಲಭ್ಯನ ಕಳಿಸ್ತಿದ್ದೀವಿ. ಇದೇ ರೀತಿ ಅಜ್ಜಂಪುರದಲ್ಲೂ ಕೂಡ ಒಂದು ರೋಗಿ ಕಾಯ್ತಾ ಇದ್ದಾರಂತೆ. ಏನೂ ಇಲ್ಲ, ವಯಸ್ಸಾದವ್ರನ್ನ ನಾವು ಸಮಾಜದಲ್ಲಿ ಎಲ್ಲರೂ ಕೂಡ ಗೌರವವಾಗಿ ನಡೆಸ್ಕೋಬೇಕು, ಗೌರವವಾಗಿ ನೋಡ್ಕೋಬೇಕು. ಯಾಕೆಂದರೆ ವೃದ್ಧಾಶ್ರಮ ಇದೇ ರೀತಿಯಲ್ಲಿ ಸೇರಿಸೋದು ದೊಡ್ಡದಲ್ಲ. ಯಾಕೆಂದರೆ ಅಲ್ಲೂ ಕೂಡ ಭಾಳ ಕಷ್ಟ ಇರುತ್ತೆ. ನಾವು ನಮ್ಮ ತಂದೆ ತಾಯಿ ಇವ್ರನ್ನ ನಾವು ನೋಡಿಕೊಂಡ್ರೆ ಎಷ್ಟೋ ಸಹಾಯ ಆಗುತ್ತೆ. ಅಗದಿ ಆಗೋದೇ ಇಲ್ಲ ಅಂದ ಮಾತ್ರದಲ್ಲಿ ಮಾತ್ರ ಇಂಥ ಒಂದು ಕಠಿಣ ನಿರ್ಧಾರ ತಗೊಳ್ತಿದ್ದಾರೆ. ಆದರೂ ಕೂಡ ಇಡೀ ಆರೋಗ್ಯ ಇಲಾಖೆ ಕೈಲಾಗಿದ್ದ ಸಹಾಯ ಮಾಡ್ತಾ ಇದೆ. ಇನ್ನೂ ಇವ್ರಿಗೆ ಏನೇ ಚಿಕಿತ್ಸೆ ಮತ್ತೊಂದು ಬೇಕು ಅಂತ ಹೇಳಿದ್ರು ಕೂಡ ನಾವು ಕೂಡ ಸಲ್ಲಿಸ್ತೀವಿ. ವಯಸ್ಸಾದವರು ನೀವು ಸುಖವಾಗಿ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಇರುವಂಥ ಕಾಲನ ದೇವರು ದಾನ ಮಾಡಿಕೊಂಡು ಕಳೀರಿ. ಇದೇ ಥರ ಇನ್ನೊಬ್ಬರು ವಯೋವೃದ್ಧರು ಅಜ್ಜಂಪುರದಲ್ಲಿದ್ದಾರೆ. ಆ ಭಾಗದ ರಾಜಕಾರಣದ ಲೀಡ್ರಾದಂಥ ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ. ಅದನ್ನು ನಾವು ಡಾಕ್ಟರ್ ಸಾಹೇಬ್ರಿಗೆ ತಿಳಿಸಿದಾಗ ಆಯ್ತಪ್ಪ ನೀವು ಕರ್ಕೊಂಡೋಗಿ ಒಳ್ಳೆಯದಾಗಲಿ ಅಂತೇಳಿ ಅವರು ಇದು ಮಾಡಿದ್ದಾರೆ. ಆದ್ದರಿಂದ ನಾವು ಇವತ್ತಿನ ದಿವಸ ಅವ್ರನ್ನ ಕಣ್ಣು ಆಪ್ರೇಷನ್ ನಮ್ಮಲ್ಲೇ ಮಾಡಿಸಿದ್ರಾ? ಒಳ್ಳೆಯದಾಗಲಿ. ಆಯಿತು ಸರ್, ಒಳ್ಳೆಯದಾಗ.